ಕಮಿಷನರ್ ಬಂದ ಮೇಲೆ ಏನೋ ಒಂದು ಪಾಸಿಟಿವಿಟಿ ತುಂಬಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸೊ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನು ಅವರ ಸುದ್ದಿಗೋಷ್ಠಿ ಎಲ್ಲ ಫಾಲೋ ಅಪ್ ಮಾಡ್ತೀನಿ. ಅಂದ್ರೆ ನಾವು ಬೀಂಗ್ ಸಿಟಿಸನ್ ಇಟ್ ಇಸ್ ಇಂಪಾರ್ಟೆಂಟ್. ಸೊ ಅವರ ಮಾತಲ್ಲಿ ಅರ್ಥ ಆಗುತ್ತೆ, ನೀವು ಝೀರೋ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ಲಿ ಇಲ್ಲ ಹೈ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ಲಿ, ಯು ಆರ್ ಸೇಮ್ ಅಂತ. ದಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ನಾನು ಯಾವಾಗಲೂ ಒಂದು ಫಾಲೋ ಮಾಡ್ತೀನಿ, ನಾವು ಕಾನೂನಾತ್ಮಕವಾಗಿ ಹೋಗ್ತಾ ಇದ್ರೆ ನಮ್ಗೆ ಯಾವ ಇನ್ಫ್ಲೂಯೆನ್ಸ್ ಅಗತ್ಯ ಇಲ್ಲ. ಸೊ ನನ್ನ ಫ್ರೆಂಡ್ಸ್ ಕೆಲವೊಂದ್ಸಲ ಫ್ರೆಂಡ್ಸ್ ಕಾರೆಲ್ಲ ಇರುತ್ತೆ, ಟೆಂಪರ್ ಕಾರೆಲ್ಲ, ಅಥವಾ ನನ್ನ ಜೊತೆ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಕಿರಿಕಿರಿ ಮಾಡ್ತಾ ಇರ್ತಾರೆ, ನನಗೆ ಸೀಟ್ ಬೆಲ್ಟ್ ಹಾಕಬೇಕು, ಏನೇ ಎಲ್ಲ ರೂಲ್ಸ್ ಇರೋದು ಫಾಲೋ ಮಾಡಬೇಕು. ಬಿಕಾಸ್ ಪೊಲೀಸರು ಹಿಡಿದ್ರು ಕೂಡ ನಾನು ಆ ಪೊಸಿಷನ್ ಇರಬೇಕು. ಸರ್ ಏನಾಯ್ತು? ನಾನು ಐ ಶುಡ್ ಬಿ ಕಾನ್ಫಿಡೆಂಟ್ ಅವ್ರ ಹತ್ರ ಮಾತಾಡೋದಕ್ಕೆ, ಬಿಕಾಸ್ ನಾನು ಕಾನೂನನ್ನ ಫಾಲೋ ಮಾಡ್ತಾ ಇದ್ದೀನಿ. ಆ ನಂಬಿಕೆ ಸುಧೀರ್ ಕುಮಾರ್ ರೆಡ್ಡಿ ಅವರಿಂದ ಬಂದಿದೆ ಮತ್ತೆ. ಸೊ ಅದಕ್ಕೊಂದು ಜೋರ ಇರುವಂತಹ ಚಪ್ಪಾಳೆ. ಅಂಡ್ ಇಂಥ ಒಂದು ಕಾರ್ಯಕ್ರಮ ಇನ್ನಷ್ಟು ಆಗಬೇಕು. ಜಾಸ್ತಿ ಮಾತಾಡಲ್ಲ ಅಂತ ಹೇಳಿದ್ರೆ ಒಂದು 5 ನಿಮಿಷ ಆಯ್ತಾ? ಬಿಕಾಸ್ ನಿಮಗೆ ಬೋರ್ ಆಗ್ಬಿಟ್ಟಿದೆ ಡ್ರಗ್ಗು 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 ಅಂತ ಆದ್ರೆ ಅರ್ಥ ಮಾಡದೇ ಇದ್ರೆ ನಿಮ್ಮ ಲೈಫು ಅಷ್ಟೇ ಬೋರ್ ಆಗುತ್ತೆ ಫ್ಯೂಚರ್ ಅಲ್ಲಿ, ಆಯ್ತಾ? ಒಂದು 2-3 ವಿಷಯ ಹೇಳ್ತೀನಿ. ಒಂದು, ಜೀವನದಲ್ಲಿ ನಶೆ ಯಾರಿಗೂ ಬೇಡ, ನಶೆ ಬೇಕು ಜೀವನದಲ್ಲಿ. ನಶೆ ಇಲ್ಲದೆ ಇದ್ರೆ ಮಜಾನೇ ಇಲ್ಲ. ಕೆಲವರು ಹೇಳ್ತಾರೆ, ಏನಕ್ಕೆ ನೀನ್ ಸಿಗರೇಟ್ ಸೇರ್ತೀಯ, ಏನಕ್ಕೆ ನೀನ್ ಕುಡಿತೀಯ, ಏನಕ್ಕೆ ನೀನ್ ಡ್ರಗ್ ತಗೋ. ನಶೆ ಬೇಕು ಜೀವನದಲ್ಲಿ, ಆದ್ರೆ ಅದು ಮಾದಕ ವಸ್ತುಗಳ ನಶೆ ಅಲ್ಲ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿದ ಮೇಲೆ ಬರೋ ಅಂತ ಒಂದು ಮಜಾ ಇದೆ ಅಲ್ವಾ, ಆ ನಶೆ ಬೇಕು. ಜೀವನದಲ್ಲಿ ನಾವೇನೋ ಒಳ್ಳೆ ಕೆಲಸ ಮಾಡಿ ಒಂದು 4 ಜನರಿಗೆ ಹೆಲ್ಪ್ ಮಾಡಿ ನಿಮ್ಮ ತಂದೆ ತಾಯಿ ನಿಮ್ಮನ್ನ ನೋಡಿ ಖುಷಿ ಪಡುವಂತ ಒಂದು ನಶೆ ಇದೆ ಅಲ್ವಾ, ನಮಗೆ ಖುಷಿಯ ನಶೆ ಇದೆ ಅಲ್ವಾ, ಆ ನಶೆ ಬೇಕು. ಜೀವನದಲ್ಲಿ ಸತ್ಯ ದಾರಿಯಲ್ಲಿ ನಡೆಯುವಂತಹ ಒಂದು ನಶೆ ಇದೆ ಅಲ್ವಾ, ಅದು ಬೇರೆ ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಂತಹ ನಶೆಯನ್ನ ಜಾಸ್ತಿ ಮಾಡಿಕೊಳ್ಳಿ. ಇನ್ನೇನೇನು ಅಂತಂದ್ರೆ, ಡ್ರಗ್ ಅನ್ನುವಂಥದ್ದು ಮೇ ಬಿ ಇದು ಎಂಡ್ ಸ್ಟೇಜ್ ಆಫ್ ಮಾದಕ ದ್ರವ್ಯ ಅಂತ ಹೇಳ್ಬೋದು. ಸಿಗರೇಟು ಅಥವಾ ಆಲ್ಕೋಹಾಲ್ ಅದಾದ್ಮೇಲೆ ಅಲ್ಲಿ ಹೋಗುವಂಥದ್ದು. ಈಗ ಸಿಗರೇಟು ಆಲ್ಕೋಹಾಲ್ ಡೆಫಿನೆಟ್ಲಿ ನಾನಂತೂ ಯಾರು ಕುಡಿಬೇಡಿ ಸೇರ್ಬೇಡಿ ಅಂತಾನೆ ಹೇಳುವಂಥದ್ದು. ಬಟ್ ಒಂದು ಸಣ್ಣ ಜಸ್ಟಿಫಿಕೇಶನ್ ನೀವು ಕೊಡಬಹುದು. ಯಾವಾಗ ಅಂತಂದ್ರೆ, ನೀವು 35 ವರ್ಷ ಅಥವಾ 40 ವರ್ಷ ನೀವೆಲ್ಲ ದುಡ್ದು ನಿಮ್ಮ ದುಡ್ಡಲ್ಲಿ ನಿಮ್ಮ ಲೈಫ್ ಮುಂದುವರಿತಾ ಇದ್ದಾಗ ನಿಮಗೊಂದು ಮೆಂಟಲಿ ಕೆಪಾಸಿಟಿ ಇರುತ್ತೆ ಏನ್ ಸರಿ ಏನ್ ತಪ್ಪು ಅಂತ. ಆವಾಗ ಒಂದು ವೇಳೆ ನೀವು ಸಿಗರೇಟ್ ಸೇದೋದಕ್ಕೆ ಶುರು ಮಾಡ್ತೀರಾ, ಕುಡಿಯೋದಕ್ಕೊಂದು ಸ್ವಲ್ಪ ಶುರು ಮಾಡ್ತೀರಾ ಅಂತಂದ್ರೆ ಅದು ತಪ್ಪೆ. ಒಂದು ಸಣ್ಣ ಜಸ್ಟಿಫಿಕೇಶನ್ ಕೊಡ್ಬೋದು, ಅದು ನಿಮ್ಮ ಯೋಚನೆಯಿಂದ ಬಂದಿದ್ದು ಅಂತ. ಬಟ್ ನೀವು ಶುರು ಮಾಡ್ತಾ ಇರೋವಂಥದ್ದು ಕಾಲೇಜ್ ಲೆವೆಲ್ ಅಲ್ಲಿ, ಅಂದ್ರೆ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಹೇಳ್ತಾ ಇರೋವಂಥದ್ದು. ಆವಾಗ ನಿಮ್ಮ ಥಾಟ್ ಪ್ರಾಸೆಸ್ ಇಂದ ಬರುವಂತದ್ದಲ್ಲ, ನಿಮ್ಮ ಫ್ರೆಂಡ್ ಫೋರ್ಸ್ ಮಾಡ್ದ ಅಥವಾ ನಿಮಗೆ ಯಾರೋ ಹೇಳ್ದ, ಯಾರೋ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾನೆ ಅನ್ನೋಂಥ ಉದ್ದೇಶಕ್ಕೆ ನೀವು ಕುಡಿತೀರಾ, ನೀವು ಸಿಗರೇಟ್ ಸೇರ್ತೀರಾ, ನೀವು ಡ್ರಗ್ ಯೂಸ್ ಮಾಡ್ತೀರಾ ಅಂತಂದ್ರೆ ಅದು ನಿಮ್ಮ ಥಾಟ್ ಪ್ರಾಸೆಸ್ ಅಲ್ಲ, ಅದು ಇನ್ನೊಬ್ಬನನ್ನ ನೋಡಿ ನೀವು ಸೇವಕಕ್ಕೆ ಒಳಗಾಗುವಂಥದ್ದು. ಅದಾದ ಮೇಲೆ ನಂತರ ಚಕ್ರವ್ಯೂಹ ಅದು. ಮೇಡಮ್ ಹೇಳಿದ್ರಿ, ಅಂಡ್ ಕಮಿಷನರ್ ಸರ್ಗೆ ಅಥವಾ ಈ ಕಾರ್ಯಕ್ರಮಕ್ಕೆ ದೊಡ್ಡ ಒಂದು ಅರ್ಥ ಬಂದಿದ್ದು ಆ ಮೇಡಮ್ ಬಂದ ಮೇಲೆ. ಬಿಕಾಸ್ ಅಲ್ಲಿ ಹೋದ ಮೇಲೆ ಹೊರಗೆ ಬರುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದು ಕೂಡ ಒಂದು ಸಾಧನೆ. ಕಂಗ್ರಾಚುಲೇಷನ್ಸ್ ಮ್ಯಾಮ್ ಟು ಯು. ನಮ್ಮ ಸಿನಿಮಾದಲ್ಲಿ ನಮಗೆ ಈಗ ಸಿನಿಮಾ ಎಲ್ಲ ಮಾಡಬೇಕಾದ್ರೆ ಲೆಂತ್ ಇಸ್ ವೆರಿ ಇಂಪಾರ್ಟೆಂಟ್. ಬುಕ್ ಮೈ ಶೋನಲ್ಲಿ ನೀವು ನೋಡ್ತೀರಾ 2 ಗಂಟೆ 4 ನಿಮಿಷ, 2 ಗಂಟೆ 30 ನಿಮಿಷ ಇದೆಲ್ಲ. ಆವಾಗ 1 ನಿಮಿಷನೂ ಮ್ಯಾಟ್ರ್ ಆಗುತ್ತೆ ನಾವು ಸಿನಿಮಾ ಲಾಕ್ ಮಾಡ್ಬೇಕಾದ್ರೆ. ಈಗ ಗವರ್ಮೆಂಟ್ ರೂಲ್ ಏನಿದೆ ಅಂತಂದ್ರೆ 2 ನಿಮಿಷ ಸಿಗರೇಟ್ ಆಡ್ ಹಾಕ್ಬೇಕು ನಾವು ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಇಂಟರ್ವಲ್ ಆದ್ಮೇಲೆ. ಅದು ಕೂಡ 240 ಏನು ಮೆನ್ಷನ್ ಮಾಡ್ತೀವಿ ಅದ್ರ ಒಳಗಡೆ ಆಡ್ ಆಗುತ್ತೆ. ನಾವು ಲಾಕ್ ಮಾಡ್ಬೇಕಾದ್ರೆ ಒಂದು ಸಿನಿಮಾನ ನಮಗೆ ಇಷ್ಟು ತಲೆ ಹಾಳಾಗುತ್ತೆ, 2 ನಿಮಿಷ ಧರ್ಮಕ್ಕೆ ಹೋಯ್ತಲ್ಲ ಇಲ್ಲಿ ಅಂತ. ಬಟ್ ಎಷ್ಟು ಜನ ಅದನ್ನ ನೋಡಿ ತಿದ್ಕೋತೀರಾ? ಐ ಡೋಂಟ್ ನೋ ಎಷ್ಟು ಜನರಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ನೋಡಿ, ಒಂದು ಹೋಟ್ಲಲ್ಲಿ ನಾವು ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಒಂದು ಹೋಟ್ಲಲ್ಲಿ ಒಂದು ಟೀ ಕುಡಿದಾಗ ಅದಕ್ಕೊಂದು ಸೊಳ್ಳೆ ಬಿತ್ತು, ಒಂದು ನೊಣ ಬಿತ್ತು ಅಂದ್ರೆ ಹೋಟೆಲ್ ಓನರ್ ಹತ್ರ ಯಾವ ರೇಂಜ್ ಜಗಳ ಮಾಡ್ತೀರಾ, ವಿಡಿಯೋ ಆನ್ ಮಾಡ್ತೀರಾ, ಅದು ಹಿಂಗಿದೆ, ಕ್ವಾಲಿಟಿ ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ ಎಲ್ಲ ಹೇಳ್ತೀರಾ. ಆದ್ರೆ ಆ ಸಿಗರೇಟ್ ಪ್ಯಾಕೆಟ್ ಅಲ್ಲಿ ಇಷ್ಟು ದೊಡ್ಡದಾಗಿ ಹಾಕಿದೆ, ಹಿಂಗಿದೆ, ಅಷ್ಟು ಹೆಲ್ತ್, ಕ್ಯಾನ್ಸರ್, ಅದು ಇದು, ಬಟ್ ಖುಷಿ ಇದೆ ಅದನ್ನ ತಗೋತೀರಾ. ಸೊ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನಾವು ಬುದ್ಧಿವಂತರ ಅಲ್ಲ, ಬುದ್ಧಿ ಸ್ವಲ್ಪ ಕಡಿಮೆ ಇರೋರ ಅಂತ. ಸೊ ಇವಾಗ ಇಟ್ಸ್ ದ ಕ್ವೆಶನ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಕೈ ಎತ್ತಬೇಕು, ಯಾರು ಸ್ಮೋಕ್ ಮಾಡಲ್ಲ, ಯಾರು ಡ್ರಿಂಕ್ ಮಾಡಲ್ಲ ಅಂತ. ಅಲ್ಲ ಎಲ್ಲರೂ ಇತ್ತು, ಅದು ಗೊತ್ತು ನಮ್ಗೆ. ಅಲ್ಲ ದೊಡ್ಡವರು ಕೇಳ್ತಾ ಇಲ್ಲ, ಬಿಕಾಸ್ ಕಷ್ಟ ಆಗ್ಬೋದು ಕೈ ಎತ್ತಕ್ಕೆ. ಓಕೆ, 100% ಅಲ್ವಾ, ಫ್ಯಾಂಟಾಸ್ಟಿಕ್. ಇವಾಗ ನೀವು ಏನ್ ಮಾಡ್ಬೇಕು, ಮನೆಗೆ ಹೋಗ್ಬಿಟ್ಟು
ಕನ್ನಡಿ ಮುಂದೇನು ಈ ಪ್ರಶ್ನೆ ಕೇಳಬೇಕು, ನಾನು ಡ್ರಿಂಕ್ ಮಾಡ್ತೀನೋ, ನಾನು ಸಿಗರೇಟ್ ಸೇರ್ತೀನೋ, ಕೈ ಎತ್ತೋಣ ಅಂತ. ಇದು ಆನ್ಸರ್ ಇಸ್ ಎಸ್. ಅಂದ್ರೆ ಕೈ ಎತ್ತಕ್ಕೆ ಆಗುತ್ತೆ ಕನ್ನಡಿ ಮುಂದೆ ಅಂತಂದ್ರೆ ಅದ್ಭುತವಾದಂತಹ ಸ್ಟೂಡೆಂಟ್ಸ್ ನೀವೆಲ್ಲರೂ ಕೂಡ, ಆಯ್ತಾ? ಅಂತಹ ಒಂದು ಸಮೂಹ ಅಗತ್ಯತೆ ಇದೆ. ಬಿಕಾಸ್ ನಮ್ಮ ದೇಶದ ಬೆನ್ನೆಲುಬು ಅಥವಾ ದೇಶದ ಶಕ್ತಿ ಯಾವುದು ಅಂತ ಕೇಳಿದ್ರೆ ಯುವಕರು ಅಂತ ಹೇಳ್ತಾರೆ, ಯೂತ್ಸ್ ಅಂತ. ದಟ್ ಇಸ್ ರಾಂಗ್. ದೇಶದ ಎಸೆಟ್ ಯಾವುದು ಅಂತ ಕೇಳಿದ್ರೆ ಯುವಕರು ಅಂತ ಹೇಳ್ತಾರೆ. ಆದ್ರೆ ದೇಶದ ಎಸೆಟಾ ಇಲ್ಲ ಲಯಾಬಿಲಿಟಿನ ಅನ್ನುವಂಥದ್ದನ್ನ ಯುವಕರು ನಿರ್ಧಾರ ಮಾಡ್ತಾರೆ. ನಿಜವಾದ ಸರಿಯಾದ ದಾರಿಯಲ್ಲಿ ನಡೆದ್ರೆ ಮಾತ್ರ ಅವ್ರು ಎಸೆಟ್ ಆಗ್ತಾರೆ, ಇಲ್ಲ ಅಂತಂದ್ರೆ ಖಂಡಿತವಾಗಿ ಲಯಾಬಿಲಿಟಿ ಆಗ್ತಾರೆ. ಸೊ ನೀವೆಲ್ಲ ಎಸೆಟ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಅಂಡ್ ಇಂಥ ಒಂದು ಅವಕಾಶಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ನಾನು ಜಾಸ್ತಿ ಮಾತಾಡಿದ್ರೆ ನೀವು ಹೇಳ್ತೀರಾ ನಿಮ್ದು ಸಾಕು, ಟೈಮ್ ಆಯ್ತು ನಮ್ಗೆ ಊಟಕ್ಕೆ ಅಂತ. ಇನ್ನೊಂದು ಏನು ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದ್ರೆ ಡಿಸಿಪ್ಲಿನ್ ಎಲ್ಲಿಂದ ಶುರು ಆಯಿತು ಅಂತಂದ್ರೆ ನನ್ನ ಮನೆಯಿಂದ ಡಿಸಿಪ್ಲಿನ್ ಶುರು ಆಗಿದೆ. ಆಕ್ಚುಲಿ ನನಗೆ ನಿನ್ನೆ ನಾನು ಬೆಂಗಳೂರು ಹೋಗ್ಬೇಕಿತ್ತು, ನಾಳೆ ನನ್ನ ಮೂವಿದೊಂದು ಲಾಂಚ್ ಇದೆ, ಅಂದ್ರೆ ಒಂದು ಕೆಲಸ ಇದೆ. ಸೊ ಈ ನನಗೆ ಗೀತಾ ಮೇಡಮ್ ಅವರು ಹೇಳಿದ್ರು ಇಂಥ ಒಂದು ಕಾರ್ಯಕ್ರಮ ಇದೆ, ದಯವಿಟ್ಟು ಬನ್ನಿ ಅಂತ. ಇದನ್ನ ನೋಡುವಾಗ ನಮ್ಗೆ ಅನ್ನಿಸ್ತು ಇಂಥ ಒಂದು ಅದ್ಭುತವಾಗಿರುವಂಥ ಒಂದು ಏನು ಕಾಸ್ ಇದೆ, ಇದನ್ನ ಮಿಸ್ ಮಾಡಿದ್ರೆ ಅದು ನಾನು ನನ್ನ ಲೈಫಲ್ಲಿ ಇರೋ ಮಿಸ್ ಮಾಡ್ದಂಗೆ. ಸೊ ಹಾಗಾಗಿ ಅವಕಾಶವನ್ನು ಬಳಕೆ ಮಾಡಿಕೊಂಡೆ. ಅದ್ರ ಜೊತೆಗೆ ಹೇಳುವಂಥದ್ದು ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು ಅಂತ ನಾವೇ ಡಿಸೈಡ್ ಮಾಡಬೇಕು. ಅಂಡ್ ಡಿಸಿಪ್ಲಿನ್ ಬಗ್ಗೆ ಹೇಳಿದಾಗ ಒಂದೇನು ಅಂತಂದ್ರೆ ನಾನು ಯೂಶುವಲ್ ಇನ್ನೊಂದು ಸ್ಟ್ಯಾಂಡರ್ಡ್ ಟೈಮಿಂಗ್ ಅಂದ್ರೆ ನಿಮ್ಗೆ ಗೊತ್ತು, 11 ಗಂಟೆ ಅಂತಂದ್ರೆ 11:15, 11:20, 11:15. ನಾನು ನನ್ನ ಲೈಫಲ್ಲಿ 11 ಗಂಟೆ ಪ್ರೋಗ್ರಾಮ್ 11 ಗಂಟೆಗೆ ಹೋಗೋಣ ಅಲ್ಲ. ಸೊ ಇವತ್ತು ನಾನು 10:35ಕ್ಕೆ ಮನೆಯಲ್ಲಿ ಹೊರಟಿದ್ದೀನಿ. ಬಿಕಾಸ್ ಪೊಲೀಸರು ಮಾಡ್ತಾ ಇರೋ ಕಾರ್ಯಕ್ರಮ ಆನ್ ಟೈಮ್ ಇರುತ್ತೆ ಅಂತ ನನ್ನ ಯಾರೋ ಗಾಡಿ ಓಡಿಸ್ತಾ ಇದ್ರು, ಅವನಿಗೆ ಇಷ್ಟೊಂದು ಟೆನ್ಷನ್ ಆಗುತ್ತೆ, ಟೈಮ್ ಆಯ್ತು ಅಂತ. ಸೊ ಆ ಡಿಸಿಪ್ಲಿನ್ ನನ್ನ ಮನೆಯಿಂದ ಶುರು ಆಗಿದೆ. ಇಲ್ಲಿ ದೇವರನ್ನೇ ನನಗೆ ಗೊತ್ತು, ಇಷ್ಟೊತ್ತು ನೀವು ತುಂಬಾ ಸೈಲೆಂಟ್ ಆಗೆಲ್ಲ ಕೇಳೋಂತ ಸ್ಟೂಡೆಂಟ್ಸ್ ಅಲ್ಲ ಅಂತ. ಬಟ್ ಡಿಸಿಪ್ಲಿನ್ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಪೊಲೀಸರು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಂತ. ಆ ಡಿಸಿಪ್ಲಿನ್ ಒಳ್ಳೆ ಕೆಲಸದಲ್ಲೂ ಕೂಡ ಖಂಡಿತವಾಗಿರ್ಲಿ. ಇನ್ನೊಂದು ಕೊನೆಯದಾಗಿ ನನಗೆ ಗೊತ್ತಿಲ್ಲ ಈ ವೇದಿಕೆಗೆ ನಾನು ಎಷ್ಟು ಸೂಕ್ತ ಅಂತ, ಬಸ್ಟ್ ಒಂದು ವಿಚಾರದಲ್ಲಿ ನಾನು ಸೂಕ್ತ ವ್ಯಕ್ತಿ ಅಂತ ಹೇಳಬಹುದು. ಬಿಕಾಸ್ ಈಗ ಪೇರೆಂಟ್ಸ್ ಬಗ್ಗೆ ತುಂಬಾ ಜನ ಹೇಳಿದ್ರು, ಪೇರೆಂಟ್ಸ್ಗಳ ಜವಾಬ್ದಾರಿ ಅಂತ. ಆದ್ರೆ ಅಪ್ಪ ಸಿಗರೇಟ್ ಸೇರ್ಕೊಂಡು ಮಗನೇ ಸಿಗರೇಟ್ ಸೇರ್ಬೇಡ, ಚೆನ್ನಾಗಿ ಅಂದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದ್ರೆ ಮಗ ಕೂಡ ಆಯ್ತಪ್ಪ ಅಂತೇಳಿ ಫ್ರೆಂಡ್ ಜೊತೆ ಸೇರ್ತಾನೆ. ಅಪ್ಪ ನೈಟ್ ಹಿಡ್ಕೊಂಡು ಮಗನಿಗೆ ಹೇಳಿದ್ರೆ ಮಗ ಎಲ್ಲಿ ಕೇಳ್ತಾನೆ. ಸೊ ನಾವು ಫಸ್ಟ್ ಅದನ್ನ ನಿಲ್ಸಿದ್ರೆ ಮಾತ್ರ ಮಕ್ಕಳಿಗೂ ಅರ್ಥ ಆಗುತ್ತೆ. ಬಿಕಾಸ್ ನಮ್ಮ ಮಾತನ್ನ ಫಾಲೋ ಮಾಡಲ್ಲ, ನಮ್ಮ ಆಕ್ಷನ್ ಅನ್ನ ಮಾತ್ರ ಫಾಲೋ ಮಾಡೋ ಅಂಥದ್ದು. ಸೊ ಹಾಗಾಗಿ ನಾನು ಸಿಗರೇಟು ಒಂದು 2-3 ಸಿನಿಮಾದಲ್ಲಿ ಆ ಸೀನ್ಗೋಸ್ಕರ ಸೇದಿರ್ತೀನಿ ಬಿಟ್ರೆ ನನ್ನ ಲೈಫಲ್ಲಿ ನಾನು ಸಿಗರೇಟ್ ಸೇದವನಲ್ಲ, ನನ್ನ ಲೈಫಲ್ಲಿ ನಾನು ಆಲ್ಕೋಹಾಲ್ ಟಚ್ ಮಾಡಿದವನಲ್ಲ. ಸೊ ಅದಕ್ಕೆ ನಾನು ಕಾನ್ಫಿಡೆಂಟ್ಲಿ ನನಗನ್ನಿಸ್ತು ಅಲ್ಲಿ ಕೂರ್ಬೋದು, 1-2 ಒಳ್ಳೆ ಮಾತನ್ನ ಹೇಳ್ಬೋದು ನಿಮಗೆ ಅಂತ. ಒಳ್ಳೆದಾಗಿ ಅಲ್ಲಿ ಅವಕಾಶಕ್ಕೆ ಗೀತಾ ಮೇಡಮ್ ಅಂಡ್ ಕಮಿಷನರ್ ಸರ್ಗೆ ಅದೇ ರೀತಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಶನ್ ಸಂಸ್ಥೆಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಅಂಡ್ ಕಮಿಷನರ್ ಸರ್ ಹತ್ರ ರಿಕ್ವೆಸ್ಟ್, ಅವರೇನು ಒಳ್ಳೊಳ್ಳೆ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಅಂಡ್ ತುಳು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಿಮ್ಮ ಹತ್ರ ತುಳುವಲ್ಲಿ ಮಾತಾಡಿದ್ರು, ಮುಂದಿನ ದಿನದಲ್ಲಿ ತುಳುವಲ್ಲಿ ಭಾಷಣ ಮಾಡ್ತಾರಂತವ್ರು. ಅಂಡ್ ಈ ಡ್ರಗ್ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕಂಪ್ಲೀಟ್ಲಿ ಝೀರೋ ಆಗುವಂತ ಕೆಲಸವನ್ನ ಅವ್ರು ಮಾಡಬೇಕು. ಅಂಡ್ ನಾವೆಲ್ಲ ಅವ್ರಿಗೆ ಸಹಕಾರ ಕೊಡಬೇಕು. ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಂಡ್ ಕೊನೆಯಲ್ಲಿ ನನ್ನ ಸ್ವಾರ್ಥದ ಮಾತು, ಇಷ್ಟೊಂದೆಲ್ಲ ಸ್ಟೂಡೆಂಟ್ಸ್ ಸಿಗಲ್ಲ, ಜೈ ಅಂತ ನನ್ನ ಸಿನಿಮಾ ಬರ್ತಾ ಇದೆ ಡಿಸೆಂಬರ್ ಅಲ್ಲಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್.